ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತಿನ ದಿನ ನಾವು ಕೆಮ್ಮಿನ ಬಗ್ಗೆ ಯಾವ ರೀತಿ ಮನೆಯಲ್ಲೇ ಔಷಧಿಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೇದಾಗಿ ಕೆಮ್ಮು ಅಂದರೆ ಏನು? ಕೆಮ್ಮು ಅಂದರೆ ನಾವು ಆಯುರ್ವೇದದಲ್ಲಿ ಹೇಳ್ತಾರೆ ಪಿನ್ನಕಾಂಶ ತುಲ್ಯ ಘೋಷಾಹ, ಅಂದರೆ ಕಂಚಿನ ಪಾತ್ರೆ ಒಡೆದ್ರೆ ಯಾವ ರೀತಿ ಸೌಂಡ್ ಬರುತ್ತೋ ಆ ರೀತಿ ಸೌಂಡ್ ಬರೋದಕ್ಕೆ ಕೆಮ್ಮು ಅಂತ ಹೇಳ್ತಾರೆ ಅಂತ. ಸೊ ಅದರಲ್ಲಿ ಎರಡು ಥರ ಕೆಮ್ಮಿರುತ್ತೆ. ಒಂದು ಒಣ ಕೆಮ್ಮು ಮತ್ತು ಕಫಯುಕ್ತ ಕೆಮ್ಮು ಅಂತ. ಒಣ ಕೆಮ್ಮು ಎಲ್ಲರಿಗೂ ಗೊತ್ತಿದೆ, ಅದಕ್ಕೆ ಬಾಡಿ ಒಳಗೆ ಉಷ್ಣಾಂಶ ಜಾಸ್ತಿಯಾಗಿ ಆಮೇಲೆ ಬೇಸಿಗೆ ಕಾಲದಲ್ಲಿ ಜಾಸ್ತಿಯಾಗಿ ಬರುತ್ತೆ, ಆಮೇಲೆ ಧೂಳಿಗೆ ಹೋಗೋದ್ರಿಂದನೂ ಜಾಸ್ತಿ ಬರುತ್ತೆ. ಕಫಯುಕ್ತ ಕೆಮ್ಮು ಯಾವಾಗ ಬರುತ್ತೆ? ತಂಪಾದ ಪಾನೀಯಗಳನ್ನ ಸೇವಿಸೋದ್ರಿಂದ, ಅದ್ರ ಜೊತೆಗೆ ಈ ತಣ್ಣನೆ ವಾತಾವರಣ ಇರುವಾಗ ಈ ಕಫಯುಕ್ತ ಕೆಮ್ಮು ಬರುತ್ತೆ. ಕೆಲವೊಂದ್ಸರಿ ಇನ್ಫೆಕ್ಷನ್ ಆದರೂ ಬರುತ್ತೆ, ಅದೇ ಸೋಂಕು ಅಂತ ಹೇಳ್ತೀವಲ್ಲ, ಅದಾಗೋದ್ರಿಂದನೂ ಕೆಮ್ಮು ಬರುತ್ತೆ. ಸೊ ಇದಕ್ಕೆ ನಾವು ಮನೇಲೇ ಯಾವ ರೀತಿ ಔಷಧಿಗಳನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಅಂತ ಹೇಳಿದ್ರೆ ಕಾಳುಮೆಣಸು, ಶುಂಠಿ, ಏಲಕ್ಕಿ, ಲವಂಗ ಮತ್ತು ಬೆಲ್ಲ. ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮಿಕ್ಸಿ ಜಾರ್ಗೆ ನಾವು ಒಂದು ಭಾಗದಷ್ಟು ಕಾಳುಮೆಣಸು, ಅದೇ ರೀತಿ ಒಂದು ಭಾಗದಷ್ಟು ಲವಂಗ ಮತ್ತು ಅರ್ಧ ಭಾಗದಷ್ಟು ಏಲಕ್ಕಿ ಮತ್ತು ಒಂದು ಭಾಗದಷ್ಟು ಶುಂಠಿ, ಇದನ್ನು ಹಾಕಿ ಮೊದಲು ಪೌಡರ್ ಮಾಡ್ಕೋಬೇಕು. ಇದು ಪೌಡರ್ ಆದ ನಂತರ ಅದನ್ನ ಒಂದು ಬೌಲಲ್ಲಿ ಹಾಕ್ಕೋಬೇಕು. ಮಿಶ್ರಣವನ್ನು ಒಂದು ಕಲ್ವದಲ್ಲಿ ಹಾಕಿ ನಂತರ ಅದು ಸಂಪೂರ್ಣವಾಗಿ ಮಿಶ್ರಣವಾಗುವಷ್ಟು, ಅಂದರೆ 2 ಪಾರ್ಟ್ ಬೆಲ್ಲನ ನಾವು ಅದರೊಳಗೆ ಹಾಕ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಈ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮಾಡೋಕ್ಕೋದ್ರೆ ಫುಲ್ ಉಂಡೆ ಆಗುತ್ತೆ, ಅದು ಗಟ್ಟಿ ಬರಲ್ಲ. ಸೊ ಹಂಗಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ಈ ಒಣ ಬೆಲ್ಲನೇ ತಗೊಂಡು ಚೆನ್ನಾಗಿ ಕುಟ್ಟಬೇಕು. ಇದು ಚೆನ್ನಾಗಿ ಕುಟ್ಟಿದ್ದ ನಂತರ ಮತ್ತೆ ಒಂದು ಬೌಲಲ್ಲಿ ಹಾಕಬೇಕು. ಈ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ ನಂತರ ಇದು ಮುದ್ದೆ ಥರ ಆಗುತ್ತೆ, ಚಟ್ನಿ ಥರ ಆಗುತ್ತೆ. ಇದು ಮುದ್ದೆ ಅಥವಾ ಚಟ್ನಿ ಆ ಥರ ಆಗುತ್ತೆ. ಅದು ಆದಮೇಲೆ ಇದನ್ನು ಸಣ್ಣ ಸಣ್ಣ ಗುಳಿಗೆ ಥರ ಮಾಡಬೇಕು. ಈ ಥರ ಗುಳಿಗೆಗಳು ಮಾಡಿಟ್ಕೊಂಡು ಬಿಸಿಲಿಗೆ ಅಥವಾ ನೆರಳಿನಲ್ಲಿ ಒಣಗಿಸಿದ್ರೆ ಈ ಕಫಯುಕ್ತ ಕೆಮ್ಮಿಗೆ ಮನೆಮದ್ದು ರೆಡಿಯಾಗಿರುತ್ತೆ. ಪ್ರಿಯ ವೀಕ್ಷಕರೇ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಫಯುಕ್ತ ಕೆಮ್ಮಿಗೆ ಮನೆಮದ್ದು ರೆಡಿಯಾಗಿದೆ. ಇದಕ್ಕೆ ನಾವು ಬೇಕಾದರೆ ಪಚ್ಕರ್ಪೂರನ ಹಾಕಿ ಪೌಡ್ರ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಬಿಸಿಲು ಅಥವಾ ನೆರಳಿಗೆ ಒಣಗಿಸಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಯಾವಾಗ ಕೆಮ್ಮು ಬರುತ್ತೋ ಆವಾಗಲೂ ಕೂಡ ಯೂಸ್ ಮಾಡ್ಬೋದು. ದಿನಕ್ಕೆ ಒಂದು 4ರಿಂದ 5 ಮಾತ್ರೆಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಇದರಿಂದ 1 ಅಥವಾ 2 ದಿವಸದಲ್ಲಿ ಸಂಪೂರ್ಣವಾಗಿ ಕಫ ಎಲ್ಲ ಕರಗಿ ಹೊರಗಡೆ ಬರುತ್ತೆ, ಗಂಟ್ಲು ಫ್ರೀ ಆಗುತ್ತೆ, ಗಂಟ್ಲು ಕೆರೆತಾಗಿ ವಾಸಿ ಆಗುತ್ತೆ, ಅದ್ರ ಜೊತೆಗೆ ಕೆಮ್ಮು ಕೂಡ ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಹೋಮ್ ರೆಮಿಡಿ ಸಂಚಿಕೆಯಲ್ಲಿ ನಾವು ಕಫಯುಕ್ತ ಕೆಮ್ಮಿಗೆ ಯಾವ ರೀತಿ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಂದ ಔಷಧಿನ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಿ. ಇದೇ ರೀತಿಯೇ ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಮನೆಯಲ್ಲೇ ಸಿಗ್ತಕ್ಕಂಥ ಮತ್ತು ನಮ್ಮ ಕಾಂಪೌಂಡಲ್ಲೇ ಸಿಗ್ತಕ್ಕಂಥ ಔಷಧಿ ಪದಾರ್ಥಗಳಿಂದ ನಾವು ಮನೆಮದ್ದನ್ನು ತಯಾರಿಸೋ ವಿಧಾನಗಳನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.